ಚೌಡಯ್ಯನವರಿಗೆ, ವಿಠ್ಠಲ್ ಹೆರೂರವರಿಗೆ, ಕೋಲಿ ಸಮಾಜಕ್ಕೆ. ಅಲ್ಲಿಯ ಜನರಿಗೆ ಸಮಾಧಾನ ಮಾಡಿ ನಮ್ಮ ಸಮಾಜಕ್ಕೆ ಇಲ್ಲಿಯವರೆಗೆ ಯಾರೂ ತಂಟೆಗೆ ಬಂದಿಲ್ಲ ಮತ್ತು ನಮ್ಮ ಸಮಾಜದ ಗುರುಗಳಿಗೆ ಯಾರೂ ಇಲ್ಲಿಯವರೆಗೆ ತಂಟೆಗೆ ಬಂದಿಲ್ಲ. ಈಗ ನಮ್ಮ ತಂಟೆಗೆ ಅವ್ರು ಬಂದಾರ. ಅವ್ರದ್ದು ಏನು ಕಾಡಕ್ಕಲ್ಲಾದ್ರೂ ಗೊತ್ತಿಲ್ಲ. ನಾನು ಗ್ರಾಮಕ್ಕೆ ಭೇಟಿ ಮಾಡಿ ಅಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿ ಪುನರ್ ಸ್ಥಾಪನೆ ಮಾಡೋ ಸಲುವಾಗಿ 1 ಲಕ್ಷ ರೂಪಾಯಿ ನನ್ನ ವೈಯಕ್ತಿಕ ಹಣವನ್ನು ನಾನು ಕೊಟ್ಟು ಬಂದಿದ್ದೀನಿ. ಅಲ್ಲದೆ 4 ಲಕ್ಷ ರೂಪಾಯಿ ಜಿಲ್ಲಾಧಿಕಾರಿ ಅಕೌಂಟ್ ಮೂಲಕ ನನ್ನ ಅನುದಾನದಲ್ಲಿ 4 ಲಕ್ಷ ರೂಪಾಯಿ ಕೂಡ ಬಿಡುಗಡೆ ಮಾಡಿ ಪ್ರಮಾಣ ಪತ್ರವನ್ನು ಕೂಡ ಕೊಟ್ಟು ಬಂದಿದ್ದೀನಿ. ಇವತ್ತು ಅದೇ ಪ್ರಮಾಣದಲ್ಲಿ ಹೋರಾಟದ ಕಿಚ್ಚಿನ ಭಾವನೆಯಿಂದ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ, ನಮ್ಮ ಸಮಾಜ ಗುರುಗಳಿಗೆ ಅನ್ಯಾಯ ಮಾಡಿದ್ದಾರೆ, ತಕ್ಷಣ ಅವರಿಗೆ ಬಂಧಿಸಬೇಕು, ಗಡಿಪಾರು ಮಾಡಬೇಕಂತೇಳಿ ನೀವೆಲ್ಲ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೀರಿ. ನಾ ಹೇಳೋದಿಷ್ಟೇ, ಸಮಾಜ ದೊಡ್ಡದು, ಸಮಾಜಕ್ಕಿಂತ ನಾವು ಯಾರೂ ದೊಡ್ಡವರಲ್ಲ. ಇದು ನಿಮ್ಮ ಹೋರಾಟ ನೋಡಿದ್ರೆ ನಮ್ಮ ಸಮಾಜದ ಕಿಚ್ಚು ಏನದ, ನಮ್ಮ ಸಮಾಜಕ್ಕೆ ನ್ಯಾಯ ಬಗ್ಗೆ ಎಷ್ಟು ಹೋರಾಟದ ಅಂಬೋದು ನಿಮ್ಮಲ್ಲಿ ಈಗಾಗಲೇ ಗೊತ್ತಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೇನೆ, ತಕ್ಷಣ ಬಂಧಿಸಬೇಕಂತೇಳಿ. ಅದಕ್ಕಾಗಿ ಒಂದೇ ಒಂದು ವಿಷಯ ಏನಪ್ಪ ಅಂತಂದ್ರೆ, ನಾವು ನಿಮ್ಮ ಮುಖಾಂತರ ಹೋರಾಟ ಮಾಡಿ ಅಂಬಿಗರ ಚೌಡಯ್ಯನ ಮೂರ್ತಿ ವಿಧಾನಸೌಧ ಮುಂದೆ ಕೂಡಿಸ್ಬೇಕಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಮಕ್ಕಳು ಯಾರೋ ಮುಂಡೆ ಮಕ್ಕಳು ಹೋಗಿ ನಮ್ಮ ಸಮಾಜ ನಮ್ಮ ಗುರುವಿಗೆ ಇದು ಧ್ವಂಸ ಮಾಡಿದ್ದಾರೆ. ಅದಕ್ಕೆ ಇದು ಮಾಫ್ ಮಾಡೋದಾಗಿದ್ದು, ಇದು ಯಾವುದೇ ಕಾಲಕ್ಕೆ ನಾವು ಮಾಫ್ ಮಾಡಲ್ಲ. ತಕ್ಷಣ ಈ ಬೇರೆ ಬೇರೆ ಶಕೀಲ್ ಅಹ್ಮದ್ ಬೇರೆ ಬೇರೆ ಗುರುಗಳಿಗೆ ಆದ್ರೆ ಹೊಸ ಮಂದಿ ಇಲ್ಲೇ ಮನ್ಕೋತೀರಿ, ನೀವು ಆ ಮೂರ್ತಿ ಬಲ್ಲೇ ಮನ್ಕೋತೀರಿ, ಅಲ್ಲೇ ಹಾಸಿಗೆ ಹಾಕ್ತೀರಿ. DC ಬರ್ತಾರೆ, SP ಬರ್ತಾರೆ, ಎಲ್ಲರೂ ಬರ್ತಾರೆ. ನಮ್ಮ ಸಮಾಜ ಕಂಡ್ರೆ ಮರ್ಯಾದೆನೇ ಇಲ್ಲ ನಿಮ್ಗೆ. ಜಿಲ್ಲಾಧಿಕಾರಿ ತಕ್ಷಣ ಇಲ್ಲಿ ಬರಬೇಕು. 2 ದಿನದಾಗ ADC ಜಿಲ್ಲಾಧಿಕಾರಿ SP ಯಾರು ನಮ್ಗಿಂತ ದೊಡ್ಡವರೇನ್ರಿ ಅವರು? ನಾನು ವಿಧಾನಸೌಧ ಪ್ರವೇಶ ಮಾಡೋದು ಸರ್ಕಾರದ ಪ್ರತಿನಿಧಿನ, ನನಗಿಂತ ಯಾರು ಇವರು ದೊಡ್ಡವರಲ್ಲ. ತಕ್ಷಣ ಜಿಲ್ಲಾಧಿಕಾರಿ, SP, ADC, ಅಸಿಸ್ಟೆಂಟ್ ಕಮಿಷನರ್ ಇವರೆಲ್ಲರೂ ಬಂದು ನಮ್ಮ ಮನವಿ ತೆಗೆದುಕೊಳ್ಬೇಕು. 2 ದಿನದಾಗ ನೀವೇ 3 ವರ್ಷ 4 ವರ್ಷ ಶಕೀಲ್ ಅಹ್ಮದ್ ಒಳ್ಳೆ ಅಧಿಕಾರಿ ಅಂತ ನೀವು ಹಿಡ್ಕೊಂಡಾರ. ಬೇರೆ ಹಿಡಿದ್ರೆ 24 ಗಂಟೆ ಹಿಡಿದು ಹಿಡ್ಕೊಂಡ್ ಬಂದಿದ್ದಿ, ಅವ್ರಿಗೆ ಜೈಲಿಗೆ ಹಾಕಿದ್ದಿ. ನಮ್ಮ ಸಮಾಜಕ್ಕೆ ಏನು ಹೆದರಿಕೆನೇ ಇಲ್ಲ ನಿಮ್ಗೆ? ಯಾರಿಗೆ ನಮ್ಮ ಸಮಾಜ ಕಿಮ್ಮತ್ತೇ ಇಲ್ಲ ನಿಮ್ಗೆ? 2 ದಿನದಾಗ ಅವ್ರಿಗೆ ಬಂಧಿಸಬೇಕು. ಇಲ್ಲ ಅಂದ್ರೆ ಜಿಲ್ಲಾಧಿಕಾರಿ ಮುಂದೆ ಇದೇ ಸ್ಥಳದಲ್ಲಿ ನಾನು ಉಪವಾಸ ಸತ್ಯಾಗ್ರಹ ಕೂರ್ತೀನಿ. ನಗರದಿಂದ ಮುಂಜಾನೆ ನೇರವಾಗಿ ನಾನು ಮುತ್ತಿಗೆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿದ್ದೇನೆ. ಅಲ್ಲಿ ನಮ್ಮ ಜನರು ಕೋಲಿ ಸಮಾಜದವರು ಭಯಭೀತರಾಗಿದ್ದಾರೆ. ಈಗ ಮೂರ್ತಿ ಭಗ್ನಗೊಳಿಸಿದ್ದಾರೆ. ಪುನಃ ಮುಂದೆ ನಮ್ಮ ಮೇಲೆ ಏನಾದರೂ ದಬ್ಬಾಳಿಕೆ ಮಾಡಬಹುದು ಎಂಬ ಭಾವನೆಯಿಂದ ಅಲ್ಲಿ ಜನರಿದ್ದಾರೆ. ತಕ್ಷಣ ಗ್ರಾಮಕ್ಕೆ ನಮ್ಮ ಸಮಾಜದವರಿಗೆ ರಕ್ಷಣೆ ಸರ್ಕಾರ ಒದಗಿಸಬೇಕು. ಆಮೇಲೆ ನಾನು ಭೇಟಿ ಕೊಟ್ಟ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅದು ತಕ್ಷಣ ಒಂದು ಮೂರ್ತಿ ಸ್ಥಾಪನೆ ಮಾಡೋ ಸಲುವಾಗಿ
ಹೊಸ ಮೂರ್ತಿ ಸಲುವಾಗಿ ವೈಯಕ್ತಿಕವಾಗಿ 1 ಲಕ್ಷ, ಸರ್ಕಾರ ಕಡೆಯಿಂದ ನನ್ನ ಅನುದಾನದಲ್ಲಿ 4 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೇನೆ. ಒಟ್ಟು 5 ಲಕ್ಷದಲ್ಲಿ ಅಲ್ಲಿ ಸಮಗ್ರ ಅಭಿವೃದ್ಧಿ ಕೆಲಸಗಳು ಮಾಡಬೇಕು. ದುಡ್ಡಿನ ಕೊರತೆ ಇಲ್ಲ. ಇನ್ನೂ ಎಷ್ಟಾದರೂ ದುಡ್ಡು ಕೂಡ ಎಲ್ಲ ನನ್ನ ಸಮಾಜದವರು ಕೂಡ ಸಹಾಯ ಮಾಡ್ತಾರೆ, ಸಮಾಜದ ಗಣ್ಯ ವ್ಯಕ್ತಿಗಳು ಕೂಡ ಸಹಾಯ ಮಾಡ್ತಾರೆ. ನಾವೆಲ್ಲರೂ ಒಕ್ಕಟ್ಟಾಗಿ ಅಲ್ಲಿಯ ಒಳ್ಳೆಯ ಮೂರ್ತಿಯನ್ನು ಮಾಡಿ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಂತೇಳಿ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಆಮೇಲೆ ತಕ್ಷಣ ಅವ್ರಿಗೆ 8 ದಿನದ ವೈದ್ಯ ಕೊಟ್ಟಿನಿ. ಅವ್ರಿಗೆ 8 ದಿನದಲ್ಲಿ ಯಾರು ತಪ್ಪಿಸ್ತಾರ ಅವರಿಗೆ ಬಂಧಿಸಿ ಅವರಿಗೆ ಗಡೀಪಾರು ಮಾಡಬೇಕು. ಅದು ಆಗಲಾರ ಸಂದರ್ಭದಲ್ಲಿ ನಾನೇ ವಿಧಾನಸೌಧ ಮುಂದೆ ಸತ್ಯಾಗ್ರಹ ಕೂಡ್ತೀನಿ ಅಂತೇಳಿ ಹೇಳಿ ಬಂದಿದ್ದೀನಿ. ಅದೇ ಮಾತು ಇಲ್ಲೂ ಹೇಳಿದ್ದೀನಿ. ಅದಕ್ಕೆ ನನ್ನ ಸಮಾಜದವರು ಕೂಡ ತಾಳ್ಮೆ ಸಹನೆಯಿಂದ ಇರಬೇಕು. ಬೇರೆ ಸಮಾಜದವ್ರಿಗೆ ಕೂಡ ತೊಂದರೆ ಆಗಬಾರ್ದು. ನಮ್ಗೆ ಸಿಗ್ತಕ್ಕಂಥ ನ್ಯಾಯ ಸಿಗಬೇಕು ಮತ್ತು ಬೇರೆ ಸಮುದಾಯದವರು ಕೂಡ ಒಳ್ಳೆಯ ಸಹಭಾಗಿಯಿಂದ ನಾವು ಇರಬೇಕು. ಅದರಿಂದ ಇವತ್ತು ನಮ್ಮದೆಲ್ಲ ಇಲ್ಲೆಲ್ಲ ಯುವಕರು ರಮೇಶ್ ಜಮಾದಾರ್, ನೀನು ಹೆಸರೇನು ರಾಕೇಶ್ ಸಿಂಗ, ರಾಕೇಶ್ ಜಮಾದಾರು ಎಲ್ಲ ಜಮಾದಾರ್, ತಳವಾರ, ವಾಲಿಕಾರ ಎಲ್ಲ ನಾವೇ ಹೊಸ ಮಂದಿ. ನಾವೆಲ್ಲರೂ ಕೂಡಿ ಇವತ್ತು ಇಲ್ಲೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಗಮನ ಸೆಳೀತಕ್ಕಂಥ ಕೆಲಸ ಪ್ರಯತ್ನವಾಗಿ ಮಾಡಿದ್ದಾರೆ. ಸರ್ಕಾರದ ಪ್ರತಿನಿಧಿಯಾಗಿ ನನಗೆ ಮನವಿ ಮಾಡಿದರು. ನಾನು ಬಂದೀನಿ ಮತ್ತು ಜಿಲ್ಲಾಧಿಕಾರಿಗಳ ಕೂಡ ಕರೆಸಿ ಅದು ಸಮಗ್ರವಾದಂಥ ಮಾಹಿತಿ ತೆಗೆದುಕೊಂಡು ತಕ್ಷಣ ಅವ್ರಿಗೆ ಬಂಧಿಸಬೇಕು. ಆಮೇಲೆ ಅವ್ರಿಗೆ ಗಡೀಪಾರು ಮಾಡಬೇಕು. ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕಂತೇಳಿ ನಾವು ಬೇಡಿಕೆ ಇಟ್ಟಿದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ಬಂದಿರಿ. ಇದನ್ನು ಅತ್ಯಂತ ರಾಜ್ಯ ಮಟ್ಟದಲ್ಲಿ ಪ್ರಧಾನಮಂತ್ರಿ ಹಿಡಿದು ಮುಖ್ಯಮಂತ್ರಿ ಹಿಡಿದು ಗೃಹ ಮಂತ್ರಿಯವರಿಗೆ ಅವರು ಈ ಸಂದೇಶ ರವಾನೆ ಆಗ್ತಕ್ಕಂಥದ್ದು, ನ್ಯಾಯ ಕೊಡಿಸ್ತಕ್ಕಂಥದ್ದು ಮಾಧ್ಯಮದವರು ಕೂಡ ಮಾಡ್ಬೇಕಂತೇಳಿ ಕೇಳ್ಕೊಂಡು ಯಾಕೆ ಈ ಥರ ಆಗುತ್ತೆ? ನಿಮ್ಮ ಸಮಾಜದ ಯುವಕನ ಆತ್ಮಹತ್ಯೆ ಆಯಿತು, ಈಗ ನಿಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನ ಆಯಿತು, ಹೋಗೋದು ಬಂದದ ಅವ್ರಿಗೆ. ಯಾಕಂತ ಈ ಥರ ಅದೇ ಹೋಗೋದು ಬಂದದ ಬರ್ತದೆ ಮುಂದೆ. ಸರ್ಕಾರ ಯಾಕೆ ತಮ್ಮ ಸಮಾಜಕ್ಕೆ ರಕ್ಷಣೆ ಅಲ್ಲ ಮತ್ತೆ ಮಾಡ್ಬೇಕಲ್ಲ. ಇದು ಎಲ್ಲ ಓಪನ್ ಅದಲ್ಲ. ಮತ್ತೆ ಇದುವರೆಗೂ ಆಯಿತು. ಕೆಲವೊಂದು ವಿಚಾರದೊಳಗೆ ನೀವು ಅಸಮಾಧಾನ ವ್ಯಕ್ತಪಡಿಸಿದ್ದೀರಿ. ತಮ್ಮದೇ ಸರ್ಕಾರದ ಅದರೊಳಗೆ ನೀವು MLC ಆಗಿದ್ದೀರಿ, ನೀವು ಜನಪ್ರತಿನಿಧಿ ಇದ್ದೀರಿ. ಒತ್ತಡ ಹಾಕಿದಲ್ಲಿ ಎಲ್ಲರ ಹಿನ್ನಡೆ ಆಗ್ತಾ ಇದೆ ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ನಂದು ವಿಚಾರಗಳು ನೀವೆಲ್ಲ ವಿಧಾನ ಪರಿಷತ್ತಿನಲ್ಲಿ ನೋಡಿದಿರಿ. ಸಮಾಜದ ಬಗ್ಗೆನೇ ಮಾತಾಡೀನಿ ಹೆಚ್ಚಿನ. ಈ ಸಲದ ಇದರಲ್ಲಿ ಹೆಚ್ಚಿನ ಸಬ್ಜೆಕ್ಟ್ ನನವೇ ಬಂದಿವು. ಸಮಾಜದಾಗ ಮಾಣಿಕೇಶ್ವರಮ್ಮನವ್ರದ್ದು ಪ್ರಾಧಿಕಾರ ರಚನೆ ಮಾಡಿ ಅಲ್ಲಿ 200 ಕೋಟಿ ಹಣ ಬಿಡುಗಡೆ ಮಾಡಿಸಿದಂಥದ್ದು ಕೆಲಸ ಮಾಡೀನಿ. ಅಂಬಿಗರ ಚೌಡಯ್ಯ ಐಕ್ಯ ಸ್ಥಳದ್ದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಹೊರಗೆ ತಂದು ಅಲ್ಲಿ ಅಭಿವೃದ್ಧಿ ಮಾಡೋ ಸಲಕ್ಕೆ HK ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಾನು, ತಳವಾರ ಸಾಬಣ್ಣ, ರವಿಕುಮಾರ್ ಅವರು ಸದಸ್ಯರಾಗಿದ್ದೀವಿ. ಅದರ ಸಮಗ್ರ ಅಭಿವೃದ್ಧಿ ಕೂಡ ಪ್ರಯತ್ನ ಮಾಡ್ತಾಯಿದ್ದೀವಿ. ಆಮೇಲೆ ಅಂಬಿಗರ ಚೌಡಯ್ಯ ಮೂರ್ತಿ ಸ್ಥಾಪನೆ ಮಾಡೋದು, ಗುಲ್ಬರ್ಗದಲ್ಲಿ ಈ ಗಾರ್ಡನ್ ಬಲ್ಲಿ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ. ಅದನ್ನು ಕೂಡ ಈ ವರ್ಷಿನ ಜಯಂತಿ ಒಳಗಡೆ ಯಾವುದೇ ಸಮಾಜಕ್ಕೆ ಅಡ್ಡಿ ಆತಂಕ ಬಂದರೂ ಕೂಡ ಇಲ್ಲಿ ಮೂರ್ತಿ ಸ್ಥಾಪನೆ ಆಗ್ತದೆ. ರಾಜ್ಯದಲ್ಲಿ ಕೂಡ ವಿಧಾನಸೌಧ ಮುಂದೆ ಕೂಡಬೇಕಂತ ನಮ್ಮ ಪ್ರತಿಪಾದನೆ ಇದೆ. ಅದಕ್ಕೂ ಕೂಡ ಆಗಲಿಲ್ಲ ಅಂದರೆ ಅಲ್ಲಿಯೂ ಕೂಡ ಫ್ರೀಡಮ್ ಪಾರ್ಕ್ದಲ್ಲಿ 10 ಲಕ್ಷ ಜನ ಸೇರಿಸಿ ಅಲ್ಲೂ ಇಡೀ ಸಮಾಜದ ಬಂಧುಗಳು, ಸಮಾಜದ ಒಂದೇ, ಎಲ್ಲರೂ ಒಂದೇ. ನಾವು ಸಮಾಜಕ್ಕಿಂತ ನಾವು ಯಾರು ದೊಡ್ಡವರಲ್ಲ. ಅವರೆಲ್ಲರೂ ವಿಶ್ವಾಸಕ್ಕೆ ಕರ್ಕೊಂಡು ಒಕ್ಕಟ್ಟಾಗಿ ಅಲ್ಲಿ ಬೆಂಗಳೂರಲ್ಲಿ ಕೂಡ ಫ್ರೀಡಮ್ ಪಾರ್ಕ್ದಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆದು ಮೊದಲ ಸರ್ಕಾರದ ಪ್ರತಿನಿಧಿಯಾಗಿ ಸರ್ಕಾರಕ್ಕೆ ಕೇಳೋ ಪ್ರಯತ್ನ ಮಾಡ್ತೀವಿ. ಅದಾಗಲಿಲ್ಲ ಅಂದ್ರೆ ಮತ್ತೆ ಕಡೆ ಯಾಕ್ರೆ ಒಂದೇ ಎರಡನೇ ಹಾದಿ ಅದೇ ಅಲ್ಲ. ಪ್ರಭಾವಿ ಜೊತೆ ಇರ್ತೀರಿ, ನಿಮ್ಮಿಂದ ಸಮಾಜಕ್ಕೆ ಜಾಸ್ತಿ ನಿರೀಕ್ಷೆ ಇದೆ ಅಂತ. ಅವ್ರಿಗೇನು ಅದ, ನನಗೂ ಅದ. ನಾ ಏನು ಇಲ್ಲ ಅಂತೀನಿ ನಿಮ್ಗೆ, ನಂದು ನಿರೀಕ್ಷೆ ಅದ. ಈ ಗುಲ್ಬರ್ಗ ಶಾಸಕರಿಗೆ ಏನಾಗ್ಯದ ರೀ, ಇವ್ರು ಇಂಥ ಓಟ್ ಕೇಳಕ್ಕೆ ನಮ್ಮಲ್ಲಿ ಬರ್ತಾರೆ. ಎಷ್ಟು ಮಂದಿ ಶಾಸಕರು ನಮ್ಮ ಜನರು ಓಟ್ ತೊಗೊಂಡೆ ಆರಿಸಿ ಬರ್ತಾರೆ. ಅವಾಗ ಬಂದು ಮನೆ ಬಾಗಿಲಿಗೆ ಬಂದಿರ್ತಾರೆ, ನೀವು ಭಾಳ ಒಳ್ಳೆಯವರು, ನಿಮ್ಮ ಗುರು ನಿಶರಣಪ್ಪ ಅಂತ ತಾರೀಫ್ ಮಾಡ್ತಾರೆ. ಒಬ್ಬರ ಸ್ಟೇಟ್ಮೆಂಟ್ ಕೊಡಬೇಕಲ್ಲ, ಇದು ಹೀನ ಕೃತ್ಯ, ಇದಕ್ಕೆ ನಾ ಖಂಡನೆ ಮಾಡ್ತೀನಿ ಅಂತ ಒಬ್ಬರ MLAಗಳು ಹೇಳ್ಬೇಕಲ್ಲ, MLCಗಳು ಹೇಳ್ಬೇಕಲ್ಲ. ಇಲ್ಲಿ ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಹೇಳ್ಬೇಕಲ್ಲ. ಅದಕ್ಕೆ ಬಗ್ಗೆ ನನ್ನ ಬೇಸರದ. ಅವರು ಜಿಲ್ಲಾಡಳಿತದವರು ಕೂಡ ತಕ್ಷಣ ಜಿಲ್ಲಾಧಿಕಾರಿ ಹೋಗಿ ಭೇಟಿಯಾಗಿ ಬರಬೇಕಾಗಿತ್ತು, ಅವ್ರು ಹೋಗಲಿಲ್ಲ. SP ಕೂಡ ಹೋಗ್ಬೇಕಾಗಿತ್ತು, ಹೋಗಿಲ್ಲ. ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಮಹಾನ್ ಶರಣರದ್ದು ಏನಾದರೂ ಅಲ್ಲೇ ಮನ್ಕೋತಾರೆ ಹೋಗಿ ಇವ್ರು ಹಾಸಿಗೆ ಹಾಕ್ಕೊಂಡು, ಹಳಿ ಕೌಂದಿಗಳು ಹಾಕ್ಕೊಂಡು. ಈ ನಮ್ಮ ಸಮಾಜದ ಒಂದು ಗುರುವಿಗೆ ಬಸವಣ್ಣ ಇವ್ರ ಮಾತು ಕೇಳ್ತಿದ್ದ, ಇವರು ಅವ್ರ ಮಾತು ಕೇಳ್ತಿಲ್ಲ, ಅಷ್ಟು ಗಟ್ಟಿ ಮತ್ತು ನಮ್ಮ ಅಂಬಿಗರ ಚೌಡಯ್ಯ ಅಂಥವ್ರಿಗೆ ಅದೆಲ್ಲ ನೋಡೇ ಅವನ ವಿಚಾರಗಳು, ಅವ್ನ ಮಾತುಗಳು ಕೇಳೇ
ಬಸವಣ್ಣವರೇ ನಿಜ ಶರಣನಿ ಅಂತ ಹೇಳಿ ಇದು ಬಿರುದು ಕೊಟ್ಟರು. ಬಿಜ್ಜರಾಜರ ಮಗ ತೀರ್ಕೊಂಡ್ರ, ಹಾವು ಕಡೆ ತೀರ್ಕೊಂಡ್ರು, ಪುನಃ ಅವನಿಗೆ ಆ ಹಾವು ಕಡೆ ಅದೇ ಹಾವಿ ಕರೆದು ವಿಷ ಹೀರಿಸಿ ವಿಷ ತೆಗೆದುಕೊಂಡು ಪುನಃ ಅವನಿಗೆ ಸತ್ತವ್ರಿಗೆ ಜೀವಿತ ಮಾಡಿದಂಥ ಶರಣ ಯಾರಾದರೂ ಅಂದ್ರೆ ಈ ನಮ್ಮ ಕುಲದಲ್ಲಿ ಹುಟ್ಟಿದ ನಿಜ ಶರಣ ಅಂಬಿಗರ ಚೌಡಯ್ಯ. ನಮ್ಮ ಜನ ಉಪವಾಸ ಇರ್ಬೋದು, ಯಾರಿಗೆ ಭಿಕ್ಷೆ ಬೇಡೋರಲ್ಲ, ಕೊಡುವ ಕೈ ಬೇಡುವ ಕೈ ಅಲ್ಲ. ಅಂಥ ಶರಣರಿಗೆ ಅನ್ಯಾಯ ಆಗಿದೆ. ಈ ಗುಲ್ಬರ್ಗ ಜಿಲ್ಲೆಯ ಶಾಸಕರುಗಳು ತಕ್ಷಣ ಪ್ರತಿಕ್ರಿಯೆ ನೀಡಬೇಕು, ಖಂಡನೆ ಮಾಡಬೇಕು. ಸಮಾಜಕ್ಕೆ ನ್ಯಾಯ ನಾವು ಒಬ್ಬನಿಗೆ ಕೊಡೋದಾಗಲ್ಲ. ಎಲ್ಲ ಒಂದೇ ಸಮಾಜದಿಂದ ಯಾವನು ರಾಜಕೀಯದಾಗ ಆಗೋದಾಗಲ್ಲ, ಯಾರು ಮಂತ್ರಿ ಆಗೋದಾಗಲ್ಲ. ಎಲ್ಲ ಸಮಾಜದವ್ರು ಸೇರಿದ್ರೆ ಒಬ್ಬ ಮಾತಾಡ. ನಮ್ದಂತಲ್ಲ ಸರ್, ತಮ್ಮದೇ ಸರ್ಕಾರ ಅದಲ್ಲ, ತಮ್ಮದೇ ಪಕ್ಷದ ಸರ್ಕಾರ ಅದ. ಶಾಸಕರಿಗಿಂತ ಸರ್ಕಾರಕ್ಕೆ ಜಾಸ್ತಿ ಇದು ಇರುತ್ತೆ. ಹೌದು, ಮತ್ತೆ ಶಾಸಕರು ಹೇಳ್ಬೇಕಲ್ಲ, ಸರ್ಕಾರಕ್ಕೆ ಹೇಳ್ಬೇಕಲ್ಲ. ಸರ್ಕಾರದ ಮೇಲೆ ನೀವು ಒತ್ತಡ ಹೇಳಿದ್ರೆ ಆಗ್ಬೋದಲ್ಲ ಅಂತ. ಇನ್ನು ನಮ್ಮನ್ನ ಹೇಳಂತ ಹೇಳ್ತೀವಿ, ಒತ್ತಡ ಹಾಕಿ ಹೊಸ ಮೂರ್ತಿ ಕಟ್ಟೋದಲ್ಲ ಸರ್. ಈ ಕಿಡಿಗೇಡಿಗಳು ಏನು ಮಾಡ್ರಲ್ಲ, ಅವ್ರ ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕಲ್ಲ. ಹೊಸ ಮೂರ್ತಿ ಕಟ್ಟಿದ್ರಿ ಮತ್ತು ಮೂರ್ತಿ ಮೇಲೆ ಭಗ್ನ 100ಕ್ಕೆ 100 ಪಟ್ಟ. ಇಲ್ಲಿಯವರಿಗೆ ನಮ್ಮ ಸಮಾಜ ಸನಿಕ್ ಯಾರೂ ಬರಂಗಿಲ್ಲ. ನಮ್ಮ ಸಮಾಜ ಅಂದರೆ ಹೆದರ್ತಾರ. ನಾವು ಯಾರ ಸನಿಕ್ ಹೋಗಲ್ಲ, ನಮ್ಮ ಸನಿಕ್ ಬಂದ್ರೆ ಬಿಡಲ್ಲ. ಅದಕ್ಕಾಗಿ ತಕ್ಷಣ ಈ ಶಾಸಕರುಗಳು ಮುಂದೆ ಅಧಿಕಾರ ಇರೋ ಕಾಯಸಿತ್ತು. ಇವರಿಗೆಲ್ಲ ಸಮಾಜ ಬೇಕಾಗಿತ್ತು ಅಂದ್ರೆ ಪ್ರತಿಕ್ರಿಯೆ ಕೊಡಬೇಕು, ಖಂಡನೆ ಮಾಡಬೇಕು, ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು. ನನ್ನ ಪಟ್ಟಿ ನಾ ಮಾಡ್ತೀನಿ, ನನ್ನ ಸಮಾಜದ ನಾ ಮಾಡೇ ಮಾಡ್ತೀನಿ. ನಿಮಗೆಲ್ಲ ನಮಸ್ಕಾರ. ಇನ್ನೂ ಹೇಳಕ್ಕೆ